ನಾನು ನಂದಿನಿ ಸಾಗರ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇರುವಂತಹದ್ದು ಜ್ವರ, ಡೆಂಗ್ಯೂ ಜ್ವರ. ಸರ್, ಈಗ ತುಂಬಾ ಕಡೆ ಹರಡ್ತಾ ಇರುವಂತಹದ್ದು ಡೆಂಗ್ಯೂ ಜ್ವರ. ಈ ಡೆಂಗ್ಯೂ ಜ್ವರ ಹೇಗಿರುತ್ತೆ, ಅದರ ಲಕ್ಷಣಗಳು ಹೇಗೆ, ಯಾವೊಂದು ಹಂತದಲ್ಲಿ ನಮಗೆ ಅದು ಡೆಂಗ್ಯೂ ಜ್ವರ ಅಂತ ಹೇಳಿ ಗೊತ್ತಾಗುತ್ತೆ? ಈಗ ಫಸ್ಟು 3-4 ದಿವಸ ಮಾಮೂಲಿ ಜ್ವರ ಥರನೇ ಡೆಂಗ್ಯೂ ಜ್ವರ ಇರ್ತದೆ. ಎಸ್ಪೆಷಲಿ 100ಕ್ಕೆ 90% ಪೇಷಂಟಲ್ಲಿ ಡೆಂಗ್ಯೂ ಜ್ವರದಲ್ಲಿ ಟ್ರೀಟ್ಮೆಂಟ್ ಬೇಕಾಗೋದು 100ಕ್ಕೆ 5 ಜನಕ್ಕೆ ಮಾತ್ರ. ಅದನ್ನು ಏನು ಹೇಳ್ತಾರೆ, ಡೆಂಗ್ಯೂ ಜ್ವರ ಆದರೆ ಹಾಗಾಗಿ ನಾವು 3 ವಿಭಾಗ ಮಾಡಿದ್ವಿ. ಡೆಂಗ್ಯೂ ಜ್ವರ ಮತ್ತು ತೀವ್ರ ಡೆಂಗ್ಯೂ ಜ್ವರ ಮತ್ತು ಇನ್ನೊಂದು ಡೆಂಗ್ಯೂ ಹೆಮರೇಜಿಕ್ ಜ್ವರ ಅಂತ ಹೇಳ್ಬಿಟ್ಟು. ಸೊ ಡೆಂಗ್ಯೂ ಜ್ವರದಲ್ಲಿ 100ಕ್ಕೆ 90-95% ಜನಕ್ಕೆ ಜ್ವರ ಅಷ್ಟೇ ಇರ್ತದೆ. ಆದರೆ ಬೇರೆ ಜ್ವರ ಮತ್ತು ಈ ಜ್ವರಕ್ಕೆ ಡಿಫ್ರೆನ್ಸ್ ಮಾಡೋದಂದರೆ ವೆರಿ ಫ್ಯೂ, ಅಂದರೆ 1-2 ಲಕ್ಷಣಗಳು ಬಿಟ್ಟರೆ ಬಾಕಿ ಎಲ್ಲ ಮಾಮೂಲಿ ವೈರಲ್ ಜ್ವರದ ಥರನೇ ಇರುತ್ತೆ. ಪ್ರತ್ಯೇಕವಾಗಿ ಮೈಕೈ ನೋವು, ಬ್ರೇಕ್ ಬೋನ್ ಫೀವರ್ ಅಂತಲೇ ಹೇಳ್ತಾರೆ ಇದು ಅದಕ್ಕೆ ಡೆಂಗ್ಯೂ ಜ್ವರಕ್ಕೆ ಇನ್ನೊಂದು ಹೆಸರು. ಜ್ವರ ಬಂದಾಗ ಮೈಕೈ ನೋವು, ಸಂದು ನೋವು, ಮಾಂಸಖಂಡ ಒಬ್ಬರು ಹೊಡೆದಾಕ್ದಂಗೆ ಅಷ್ಟು ನೋವು ಇರ್ತದೆ. ಅಥವಾ ತಲೆನೋವು, ಕಣ್ಣು ಗುಡ್ಡೆ ನೋವು ಇರ್ತದೆ, ಸುಸ್ತು, ವಿಪರೀತ ಆಯಾಸ, ವಾಂತಿ, ಹೊಟ್ಟೆ ನೋವು. ಈ ಲಕ್ಷಣಗಳು ಎಲ್ಲರಲ್ಲೂ ಇರಬೇಕಂತಿಲ್ಲ, ಬಟ್ ಜ್ವರ ಮತ್ತು ಮೈಕೈ ನೋವು ಮಾತ್ರ ಎಲ್ಲರಲ್ಲೂ ಇರ್ತದೆ. ಕೆಲವರು ನೋಡಲಿಕ್ಕೆ ಒಳ್ಳೆ ಕೆಂಪಾಗಿರ್ತದೆ, ಫ್ಲಶಿಂಗ್ ಟೊಮೆಟೊ ಥರ ಇದಾಗ್ತದೆ. ಅದು ಯಾಕೆಂದರೆ ಇದು ಡೆಂಗ್ಯೂ ಜ್ವರದಲ್ಲಿ ಸರ್ಕ್ಯುಲೇಷನ್ ವ್ಯತ್ಯಾಸ ಆಗೋದ್ರಿಂದ ಆ ಥರ ಆಗ್ತದೆ. ಮೇಯ್ನ್ ಅಂದರೆ ತೀವ್ರ ಜ್ವರ ಯಾವ ಮೆಡಿಸಿನ್ ಕೊಟ್ಟರು 4 ದಿವಸ 5 ದಿವಸ ಆಗಲ್ಲವರೆಗೂ ಕಡಿಮೆನೇ ಆಗಲ್ಲ. ಬೇರೆ ಜ್ವರ ಅಂತ ಹೇಳಿದ್ರೆ ಅಟ್ಲೀಸ್ಟ್ 2 ದಿವಸ ಜ್ವರ ಬಂದು 3ನೇ ದಿವಸಕ್ಕೆ 4ನೇ ದಿವಸಕ್ಕೆ ಜ್ವರ ಕಡಿಮೆ ಆಗುತ್ತೆ. ಇದು ಆಗಲ್ಲ. ಕನಿಷ್ಠ ಪಕ್ಷ 4 ದಿವಸ ತೀವ್ರ ಜ್ವರ ಇರುತ್ತೆ. ಮೆಡಿಸಿನ್ ಹಾಕಿದ್ರು ತುಂಬ 102, 103, 104 ಬರ್ತಾನೆ ಇರ್ತದೆ ಜ್ವರ. ತೀವ್ರ ಜ್ವರ ಒಂದು ಮೇಯ್ನ್ ಲಕ್ಷಣ ಡೆಂಗ್ಯೂದು. ಅದ್ರ ಜೊತೆಗೆ ಮೈಕೈ ನೋವು, ಸ್ನಾಯು ನೋವು, ತುಂಬ ಮೈಕೈ ಎಲ್ಲ ನೋವು, ತಲೆನೋವು, ಬೆನ್ನೋವು ಇವೆಲ್ಲ ಇರ್ತದೆ. ಮತ್ತು ಜ್ವರ ಬಿಟ್ಟಾಗಲೂ ಕೂಡ ಬೇರೆ ಜ್ವರದಲ್ಲಿ ಜ್ವರ ಬಿಟ್ಟಾಗ ಊಟ ಮಾಡೋದು ಅಥವಾ ತಿಂಡಿ ತಿನ್ನೋದು ಇದೆಲ್ಲ ಆರಾಮ್ ಮಾಡ್ತಾರೆ. ಇದರೊಳಗೆ ಹಾಗಲ್ಲ. ಡೆಂಗ್ಯೂ ಜ್ವರದಲ್ಲಿ ಹೊಟ್ಟೆ ನೋವು ಮಾತ್ರ ವಾಕರಿಕೆ ಇರುತ್ತದೆ. ಅವರಿಗೆ ಸರಿಯಾಗಿ ನೀರು ಊಟ ಮಾಡೋದು ಕೂಡ 4-5 ದಿವಸ ಆದಮೇಲೆ ಕಡಿಮೆ ಆಗುತ್ತೆ. ಫಸ್ಟ್ 2-3 ದಿವಸ ಮಾತ್ರ ಮಾಮೂಲಿ ಜ್ವರ ಥರನೇ ಇರ್ಬೋದು. 4-5 ದಿವಸ ಆದ ನಂತರ ಮತ್ತೆ ಊಟ ಮಾಡಲಿಕ್ಕಾಗಲ್ಲ, ಸುಸ್ತಾಗುತ್ತೆ, ವಿಪರೀತ ಆಯಾಸ. ಕೆಲವು ತೀವ್ರ ಡೆಂಗ್ಯೂ ಅನ್ನೋದ್ರಲ್ಲಿ ಏನಾಗುತ್ತೆ ಅಂದರೆ BP ಕಡಿಮೆ ಆಗುತ್ತೆ. BP ಕಡಿಮೆ ಆದ್ಮೇಲೆ ಸುಸ್ತು, ನೀರಸ, ಮೂತ್ರ ಹೋಗೋದು ಕಡಿಮೆ ಆಗೋದು, BP ಕಡಿಮೆ ಆಗೋದು, ಎದೆ ಬಡಿತ ಜಾಸ್ತಿ ಆಗೋದು. ಕೆಲವರಿಗೆ ಮುಖ ಬಾವು, ಹೊಟ್ಟೆ ಬಾವು ಬರೋದು, ಹೊಟ್ಟೆ ಊದ್ಕೊಳ್ಳೋದು, ಹೊಟ್ಟೆಲಿ ನೀರು ತುಂಬ್ಕೊಳ್ಳೋದು, ಎದೆಲಿ ನೀರು ತುಂಬ್ಕೊಳ್ಳೋದು, ಉಸಿರಾಟ ತೊಂದರೆ ಬರೋಂಥದ್ದು ಈ ಥರ ಆಗ್ತದೆ. ಡೆಂಗ್ಯೂ ಹೆಮರೇಜಿಕ್ ಫೀವರ್ನಲ್ಲಿ ಮಾತ್ರ ರಕ್ತಸ್ರಾವ ಆಗ್ತದೆ. ರಕ್ತಸ್ರಾವ ಏನಾಗುತ್ತೆ ಅಂದರೆ ಮೂಗಿಂದ ರಕ್ತ ಬರ್ಬೋದು, ಒಸಡುಗಳಿಂದ ರಕ್ತ ಬರ್ಬೋದು, ಅಥವಾ ಮೂತ್ರ ಮಲದಲ್ಲಿ ರಕ್ತ ಹೋಗ್ಬೋದು, ರಕ್ತ ವಾಂತಿ ಮಾಡೋದು, ಇದೆಲ್ಲ ಆಗುತ್ತೆ. ಡೆಂಗ್ಯೂ ಹೆಮರೇಜಿಕ್ ಫೀವರ್ 100ರಲ್ಲಿ 30-40% ಜನ ಸಾಧ್ಯತೆ ಇರ್ತದೆ. ಅದೇ ಡೆಂಗ್ಯೂ ಜ್ವರದಲ್ಲಿ 100ರಲ್ಲಿ ಒಬ್ಬರು ಕೂಡ ಸಾಯಲ್ಲ. ತೀವ್ರ ಡೆಂಗ್ಯೂ ಸ್ಟೇಜಿಗೆ ಹೋದ ಇದು ಒಂದೇ ಡೆಂಗ್ಯೂ ಜ್ವರದಲ್ಲೇ ಬೇರೆ ಬೇರೆ ಹಂತಗಳು, ಎಲ್ಲರೂ ಆ ಹಂತಕ್ಕೆ ಹೋಗಲ್ಲ. ಕರೆಕ್ಟಾಗಿ ಯಾವಾಗ ಸುಸ್ತಿದೆ, ನೀರು ಕಡಿಮೆ ಆಗಬಾರ್ದು ಶರೀರದಲ್ಲಿ, BP ಕಡಿಮೆ ಆಗಬಾರ್ದು. BP ಮೇಂಟೈನ್ ಆಗಾಗೆ ORS ಆಗ್ಬೋದು, ಎಳ್ನೀರು ಆಗ್ಬೋದು ಎಲ್ಲ ಚೆನ್ನಾಗಿ ಕುಡಿಸ್ಬೇಕು. ನೀರೇ ಟ್ರೀಟ್ಮೆಂಟು. ಒಂದು ನೀರು ಕುಡಿಯೋದಾಗ್ಬೋದು, ಕುಡಿಯಲಿಲ್ಲ ಅಂದರೆ ಗ್ಲೂಕೋಸ್ ಸೆಲೈನ್ ಹಾಕ್ತೀವಿ ನಾವು. ಸೊ BP ಮೇಂಟೈನ್ ಆಯಿತು ಅಂತ ಹೇಳಿದ್ರೆ ತೊಂದರೆಗಳು ಬರಲ್ಲ. ಯಾವಾಗ BP ಕಡಿಮೆ ಆಗ್ತದೆ ಆವಾಗ ಡೆಂಗ್ಯೂ ಜ್ವರದಿಂದ ರಕ್ತನಾಳಗಳಿಗೆ ಹಾನಿ ಆಗ್ತದೆ, ಒಳಗಡೆ ಪ್ಲೇಟ್ಲೆಟು ಕಡಿಮೆ ಆಗ್ತದೆ. ಪ್ಲೇಟ್ಲೆಟ್ ಕಡಿಮೆ ಆಗೋದ್ರ ಜೊತೆಗೆ ಬ್ಲೀಡಿಂಗ್ ಏನು ರಕ್ತ ಹೆಪ್ಪುಗಟ್ಟೋದು ಏನಾಗುತ್ತೆ, ಅದು ಆ ಸಿಸ್ಟಮ್ ಹೆಚ್ಚು ಕಡಿಮೆ ಆಗೋದ್ರಿಂದ ರಕ್ತ ಒಳಗಿಂದೊಳಗೆ ರಕ್ತಸ್ರಾವ ಆಗ್ಬೋದು. ರಕ್ತಸ್ರಾವ ಆದರೆ ಮಗು ಆಗಲಿ ದೊಡ್ಡವರಾಗಲಿ ಜೀವಕ್ಕೆ ಹಾನಿ ಆಗ್ಬೋದು. ನಾವು ಕೆಲವೊಂದು ಟೈಮಲ್ಲಿ ಒಂದು ಹಂತ ದಾಟಿ ಬಂದರೆ ಯಾರೂ ಏನು ಮಾಡಲಿಕ್ಕಾಗಲ್ಲ. ಡೆಂಗ್ಯೂ ಜ್ವರದಲ್ಲಿ ಅವ್ರು ಏನಿದ್ರು ಯಾವಾಗಲೂ ಜ್ವರ ಬಿಟ್ಟ ನಂತರ ತೊಂದರೆಗಳು ಸಾಧ್ಯತೆ ಸ್ಟಾರ್ಟ್ ಆಗ್ತವೆ. 4 ದಿವಸ ಚೆನ್ನಾಗಿರ್ತಾರೆ, 5ನೇ ದಿವಸ 6ನೇ ದಿವಸದಿಂದ ತೊಂದರೆಗಳು ಶುರು. ಆ 5ನೇ ದಿವಸ 6 ದಿವಸದಿಂದ ನೆಕ್ಸ್ಟ್ 3 ದಿವಸದಲ್ಲಿ ಕರೆಕ್ಟಾಗಿ ಚಿಕಿತ್ಸೆ ತೊಗೊಂಡ್ರೆ ಅವ್ರನ್ನ ನಾವು ಸಂಪೂರ್ಣವಾಗಿ ಗುಣಪಡಿಸ್ಲಿಕ್ಕೆ ಸಾಧ್ಯ. ಆದರೆ ಪೂರ್ತಿ ಜಾಸ್ತಿಯಾಗಿ ಕೆಲವೊಂದು ನೋಡಿದ್ದೀವಿ ನಾವು, ತುಂಬ BP ಸಿಗೋದೇ ಇಲ್ಲ, ರೆಕಾರ್ಡೇ ಆಗೋದಿಲ್ಲ, ಎದೆ ಬಡ್ತನೂ ಜಾಸ್ತಿ ಇರ್ತದೆ. ಕೆಲವೊಮ್ಮೆ ಡೆಂಗ್ಯೂ ಬ್ರೈನ್ ಫೀವರ್ ಅಂತಾರೆ, ಮೆದುಳು ಜ್ವರ ಆಗ್ತದೆ, ಫುಲ್ ಜಾಂಡೀಸ್ ಆಗಿರ್ತದೆ, ಜಾಂಡೀಸ್ನಲ್ಲಿ, ಅಥವಾ ಫುಲ್ ಬ್ಲೀಡಿಂಗು, ಫುಲ್ ವಾಂತಿನಲ್ಲಿ ಬ್ಲಡ್ ಬ್ಲೀಡಿಂಗ್ ಹೋಗ್ತದೆ. ಆ ಟೈಮಲ್ಲಿ ಬಂದುಬಿಟ್ಟು ಚಿಕಿತ್ಸೆ ಕೊಡಿಸಿದ್ರೆ ಅದರಲ್ಲಿ 4 ಜನ ಬಂದರೆ 4 ಜನದಲ್ಲಿ ಒಬ್ಬರು ನಮಗೆ ಕೈಗೆ ಸಿಗೋದಿಲ್ಲ. ಸೊ ಈ ಡೆಂಗ್ಯೂ ಜ್ವರ ಬರ್ದಿರೋ ಥರ ಏನು ಮಾಡ್ಬೋದು? ಯೂಶ್ವಲಿ ಡೆಂಗ್ಯೂ ಜ್ವರ ಅಂದರೆ ಪ್ಲೇಟ್ಲೆಟ್ ಕಡಿಮೆ ಆಗ್ತದೆ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಡೆಂಗ್ಯೂ ಜ್ವರ ಬರ್ದಿರೋ ಹಾಗೆ ಪ್ಲೇಟ್ಲೆಟ್ಸ್ ನಿರಂತರವಾಗಿ ನಮ್ಮಲ್ಲಿ ಒಂದೇ ಒಂದು ಸ್ಥಿತಿಯಲ್ಲಿ ಇರೋ ಥರ ಯಾವ ರೀತಿಯಾದಂಥ ಒಂದು ಫುಡ್ ಸಿಸ್ಟಮ್ ಇಂದನೋ ಅಥವಾ ನಮ್ಮ ಡೈಲಿ ಹ್ಯಾಬಿಟ್ ಇಂದನೋ ಯಾವ ರೀತಿ ನಾವು ಅದನ್ನು ಮೇಂಟೈನ್ ಮಾಡ್ಕೊಳ್ಬೋದು? ಡೆಂಗ್ಯೂ ಜ್ವರ ನಮ್ಮ ಶರೀರದಲ್ಲಿ ಎಂಟ್ರಿ ಆಯಿತು ಅಂತೇಳಿ ಡೆಂಗ್ಯೂ ಜ್ವರನ ಹಾಗೆ ಚಿಕನ್ ಗುನ್ಯನ ಹಾಗೆ ಕೆಲವೊಂದರಲ್ಲಿ ಅದು ವೈರಸ್ ಪ್ರತ್ಯೇಕವಾಗಿ ಪ್ಲೇಟ್ಲೆಟ್ ಮೇಲೆ ಅಟ್ಯಾಕ್ ಮಾಡ್ತದೆ.
ಸೊ ಪ್ಲೇಟ್ಲೆಟ್ ಕಡಿಮೆ ಆಗೋದನ್ನ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಡೆಂಗಿ ಜ್ವರದ ಲಕ್ಷಣ. ಆದರೆ ಅದು ತೀವ್ರವಾಗಿ ಗಂಭೀರ ಸ್ಥಿತಿಗೆ ಹೋಗದೆ ಇದ್ದಂಗೆ ನಾವು ತಡೆಗಟ್ಬೋದು. ಏನಂದ್ರೆ ಫಸ್ಟ್ ಏನಂತೇಳಿದ್ರೆ, ಯಾವುದೇ ಜ್ವರ ಇರಲಿ 4 ದಿವಸ ಆದ್ರೂ ಕಡಿಮೆ ಆಗಿಲ್ಲ ಅಂದರೆ ರಕ್ತ ಟೆಸ್ಟ್ ಮಾಡಿ ನೋಡಬೇಕು, ಪ್ಲೇಟ್ಲೆಟ್ ಕಡಿಮೆ ಇದೆಯಾ, ಡೆಂಗು ಜ್ವರ ಇದೆಯಾ ಅಥವಾ ಮಾಮೂಲಿ ಜ್ವರ ಇದೆಯಾ. ಸಿಂಪಲ್. ಮಾಮೂಲಿ ಜ್ವರ ಇದ್ದರೆ ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ಡೆಂಗು ಜ್ವರ ಇದ್ದರೆ ನೆಕ್ಸ್ಟು ನೀರು, ಎಳ್ನೀರು, ಶರ್ಬತ್ತು ಎಲ್ಲ ತೊಗೊಂಡು BP ಮೇಂಟೈನ್ ಮಾಡೋದು, BP ಚೆಕ್ ಮಾಡ್ಕೊಳ್ಳೋದು, ಅಥವಾ ಪ್ರತಿ ದಿವಸ ಪ್ಲೇಟ್ಲೆಟ್ ಚೆಕ್ ಮಾಡೋದು. ಅಡ್ಮಿಟ್ ಆಗಬೇಕಂತಿಲ್ಲ. ಅಡ್ಮಿಟ್ ಆಗೋದು ನಾನು ಆವಾಗಲೇ ಹೇಳಿದೆ, 100ರಲ್ಲಿ ಒಂದು 5 ಜನಕ್ಕೆ ಮಾತ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಗತ್ಯ. 100ಕ್ಕೆ 95 ಜನಗಳನ್ನ ಮನೆಯಲ್ಲೇ ನಾವು ಚಿಕಿತ್ಸೆ ಮಾಡ್ಬೋದು. ಆದರೆ ಯಾರು ಮನೆಯಲ್ಲಿ ಚಿಕಿತ್ಸೆ ಮಾಡಬೇಕು, ಯಾರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಬೇಕು, ಅದು ಪರಿಶೋಧನೆಯಿಂದ ಮಾತ್ರ ಸಾಧ್ಯ. ಯಾರು ವಿಪರೀತ ಸುಸ್ತಿದೆ, ನೀರು ಕುಡಿಲಿಕ್ಕಾಗಲ್ಲ, ನಿಲ್ಲಿಕ್ಕಾಗಲ್ಲ ಅಥವಾ ಎದೆ ಬಡಿತ ಜಾಸ್ತಿ ಇದೆ, BP ಕಡಿಮೆ ಇದೆ, ಅಂಥವ್ರನ್ನ ಮನೇಲಿ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಮಾಡಿದ್ರೆ ವಿಪರೀತಕ್ಕೆ ಹೋಗುತ್ತೆ. ಆದರೆ ಚೆನ್ನಾಗಿ ಯಾರು ಊಟ ತಿಂಡಿ ತೊಗೊಳ್ಳಿಕ್ಕಾಗ್ತದೆ, ಅಟ್ಲೀಸ್ಟ್ ದಿವಸಕ್ಕೆ 2 ಲೀಟ್ರ್ ನೀರು ತೊಗೊಳ್ಳಿಕ್ಕಾಗ್ತದೆ, ಎಳ್ನೀರು ತೊಗೊಳ್ಳಿಕ್ಕಾಗ್ತದೆ, ಶರ್ಬತ್ ತೊಗೊಳ್ಳಿಕ್ಕಾಗ್ತದೆ, ORS ತೊಗೊಳಕ್ಕಾಗ್ತದೆ. ORS ಚೆನ್ನಾಗಿ ಕೆಲಸ ಮಾಡ್ತದೆ. ಇದನ್ನೆಲ್ಲ ಚೆನ್ನಾಗಿ ಕುಡಿತಾರೆ, ದಿವಸಕ್ಕೆ 2-3 ಲೀಟ್ರ್ ಕುಡಿತಾರೆ. ಅಂಥವ್ರು ಸುಸ್ತು ಜಾಸ್ತಿ ಇಲ್ಲ, ಅಂಥವ್ರನ್ನ ಮನೆಯಲ್ಲೇ ಚಿಕಿತ್ಸೆ ಮಾಡ್ಬೋದು. ಅಂಥವ್ರು ದಿವಸಕ್ಕೊಮ್ಮೆ 2 ದಿವಸಕ್ಕೊಮ್ಮೆ ಬಂದು ಪ್ಲೇಟ್ಲೆಟ್ ಚೆಕ್ ಮಾಡ್ಕೊಂಡು, ಪ್ಲೇಟ್ಲೆಟು ತುಂಬ ಕಡಿಮೆ, ಈಗ 25,000ಕ್ಕಿಂತ ಕಡಿಮೆ ಆ ಥರ ಎಲ್ಲ ಹೋಗದಿದ್ದಂಗೆ ನೋಡಿಕೊಂಡ್ರೆ ಅವರು ಆಸ್ಪತ್ರೆಗೆ ಏನು ಇರೋ ಅಗತ್ಯನೇ ಇಲ್ಲ. ಅಂಥವ್ರನ್ನ ಮನೇಲೇ ಚಿಕಿತ್ಸೆ ಮಾಡ್ಬೋದು. 100ರಲ್ಲಿ 90-95% ಮನೇಲೇ ಚಿಕಿತ್ಸೆ ಮಾಡ್ಬೋದು. ಕೆಲವರಿಗೆ ತುಂಬ ಮೈಲ್ಡಾಗಿ ಇರುತ್ತದೆ ಡೆಂಗು ಜ್ವರ. ಡೆಂಗು ಜ್ವರ ಇದ್ದವರೆಲ್ಲ ಸೀರಿಯಸ್ ಆಗ್ತಾರೆ ಅಂತಲ್ಲ, ಬಟ್ ಡೆಂಗು ಜ್ವರದಲ್ಲಿ 100 ಜನಕ್ಕೆ ಬಂದರೆ 100 ಜನದಲ್ಲಿ ಒಂದು 4 ಜನ 5 ಜನ ಸೀರಿಯಸ್ ಆಗುತ್ತೆ. ಅದನ್ನು ನಾವು ಗುರುತಿಸಬೇಕು. ಅವರು ಕೂಡ ಜಾಗ್ರತೆ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ಡೆಂಗು ಜ್ವರದಿಂದ ಜೀವಹಾನಿ ಆಗೋದಿಲ್ಲ. ಅದ್ರ ಬಗ್ಗೆ ಜನರಿಗೆ ವಿವರ ಬೇಕು. ನೀವು ಕೂಡ ಇನ್ನೊಬ್ರಿಗೆ ತಿಳಿಸ್ಕೊಡ್ಬೇಕು. ಯಾರು ಸುಸ್ತಿದೆ, ನಿಲ್ಲಿಕ್ಕಾಗಲ್ಲ, ನಡಿಲಿಕ್ಕಾಗಲ್ಲ, ಎದೆ ಬಡಿತ ಜಾಸ್ತಿ ಇದೆ, ಸುಸ್ತಿದೆ, ಕೈಕಾಲೆಲ್ಲ ತಣ್ಣಗಿದೆ, ಅಥವಾ ಹೊಟ್ಟೆ ಊದ್ಕೊಂಡಿದೆ, ಅಥವಾ ಹೊಟ್ಟೆ ಬಾವು ಬಂದಿದೆ, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ತದೆ, ಅಥವಾ ಉಸಿರಾಡೋಕ್ಕೆ ಕಷ್ಟಪಡ್ತಾರೆ, ಇಂಥವರೆಲ್ಲ ಆಸ್ಪತ್ರೆಗೆ ಹೋಗಬೇಕು. ರಕ್ತ ಪರೀಕ್ಷೆ ಮಾಡಿಸ್ಕೊಬೇಕು. ಡೆಂಗ್ಯೂ ಇದೆಯಾ ಅಂತ ನೋಡಬೇಕು. BP ನಾರ್ಮಲ್ ಇದೆ ನೋಡಬೇಕು. BP ಅಪ್ಡೇಟ್ಸ್ ಅಂತೂ ಈಗ ಎಲ್ಲ ಕಡೆ ಸಿಗ್ತದೆ. ಹೆಚ್ಚಿನ ಮನೆ ಈಗ ಪೇಷಂಟ್ ಮನೆಯಲ್ಲೂ ಈಗ BP ಅಪ್ಡೇಟ್ಸ್, ಎಲೆಕ್ಟ್ರಾನಿಕ್ BP ಅಪ್ಡೇಟ್ಸ್ ಇರ್ತದೆ. ಸೊ BP ಚೆಕ್ ಮಾಡಿದ್ರೆ BP ನಾರ್ಮಲ್ ಇದೆ ಅಂತ ಹೇಳಿದ್ರೆ ಅದು ಒಂದು ಗಂಭೀರ ಹಂತಕ್ಕೆ ಹೋಗಿಲ್ಲ ಅಂತ ನೀವು ತಿಳ್ಕೊಬೋದು. BP ಕಡಿಮೆ ಇದ್ದರೆ ದಯವಿಟ್ಟು ಆಸ್ಪತ್ರೆಗೆ ಬಂದು ಚಿಕಿತ್ಸೆ ತಗೊಳ್ಳಿ. ಸೊ ಇಂದು ನಮ್ಮ ಡಾಕ್ಟರ್ಸ್ ಕ್ಲಬ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಾರಾಮ್ ಅವರು ಬಂದು ಜ್ವರ ಹೇಗಿರುತ್ತೆ, ಜ್ವರದ ಲಕ್ಷಣಗಳೇನು, ಯಾವ ರೀತಿಯಾದಂತಹ ಜ್ವರಕ್ಕೆ ನೀವು ತಕ್ಷಣ ಹಾಸ್ಪಿಟ್ಲಿಗೆ ಬರಬೇಕು, ಜ್ವರದ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ನೀಡಿದ್ದಾರೆ. ಸರ್, ನಮ್ಮ ಡಾಕ್ಟರ್ಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿ ಆರೋಗ್ಯದ ಮತ್ತಷ್ಟು ಮಾಹಿತಿಗಳನ್ನ ನೀಡ್ತೀವಿ. ಆರೋಗ್ಯ ಆಗಿರಬಹುದು, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಹಾಗಾಗಿ ಆರೋಗ್ಯದ ಕುರಿತಂತಹ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಕನ್ನಡ ಮೀಡಿಯಂ ನ್ಯೂಸ್ ಚಾನೆಲ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಚಾನೆಲ್ ನಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಕಾರ್ಯಕ್ರಮಗಳಿಗಾಗಿ ವೀಕ್ಷಣೆ ಮಾಡ್ತಾ ಇರಿ ಕನ್ನಡ ಮೀಡಿಯಂ 24x7.